ಶಾಸನಾಧಿಕಾರವು ಸಮುದ್ರಕ್ಕೆ ಸೇತುವೆ ಕಟ್ಟುವಂಥದ್ದು. ಕೀರ್ತಿಯೋ ಲಂಕೇಶನನ್ನೇ ಜಯಿಸಿತು. ಈ ಬಗೆಯ ಲೋಕನಾಯಕ ರಾಮಚಂದ್ರ ಪ್ರಭು ಅಲ್ಲಿಂದ ಅಯೋಧ್ಯಾಪುರಿಗೆ ಬಂದನು. ರಾಮನೃಪ ತನ್ನರಸಿ ಲಕ್ಷ್ಮಣ ಭರತ ಶತ್ರುಘ್ನಾದಿ ಬಾಂಧವರ ಪರುಣ ವೈಶಾಖ ಶುದ್ಧ ಸಪ್ತಮಿಯಂದು ಶ್ರೀರಾಮನಿಗೆ ಪಟ್ಟಾಭಿಷೇಕವು ಬಹಳ ವೈಭವದಿಂದ ಆಯಿತು. ರಾಮನು ಹನುಮಂತನಿಗೆ ಹೇಳಿದ, 6 ತಿಂಗಳಾಯ್ತಪ್ಪ, ಸೆರೆಯಲ್ಲಿರುವಂತಹ ನರದಲ್ಗ ಅಂದ್ರೆ ರಾಗಿ ಮತ್ತೆ ವ್ರೀಹಿಗ ಅಂದ್ರೆ ಭತ್ತವನ್ನ ಕರ್ಕೊಂಡು ಬಾ. ಹೇಳಿ ಕೇಳಿ ವಾಯುಪುತ್ರ ವಾಯುವೇಗದಲ್ಲಿ ಹೋಗಿ ಅಷ್ಟೇ ವೇಗವಾಗಿ ಕರೆತಂದ. ಮಾತು ರಕ್ಷಣೆಯೂ ಹೌದು, ಶಿಕ್ಷೆಯೂ ಹೌದು. ಮಾತು ಪ್ರಗತಿಯೂ ಹೌದು, ವಿಗತಿಯೂ ಹೌದು. ಮನದ ಬೆಳದಿಂಗಳೇ ಮಾತು ಅಲ್ಲದೆ. ಕೇಳೋಣ ಮತಿ. ಹೀಗೆ ರಾಮ ಹೇಳಿದಾಗ ಇಂದ್ರನಂತ ಹೇಳ್ದ, ಸಾರ ಹೃದಯನು ನರದಂಡ, ನಿಸ್ಸಾರನು ರಿಹಿಗ. ತಕ್ಷಣ ನಾರದು ಹೇಳಿದ್ರು, ಇಂದ್ರನ ಮಾತು ನಿಜ. ಸೆರೆಗೆ ತಳ್ಳಿದ್ರು ಕೂಡ ನರದಲಗನ ಕಾಂತಿ ಕೆಟ್ಟಿಲ್ಲ. ವ್ರೀಹಿ ಅಂದರೆ ಭತ್ತ ತಂದಿರುವನು. ಅಲ್ಲಿ ಈ ಮಾತನ್ನ ಅಲ್ಲಿದ್ದ ಎಲ್ಲರೂ ಕೂಡ ಸಮ್ಮತಿಸಿದರು, ಒಪ್ಪಿಕೊಂಡರು. ಮುಂದೆ ನಮ್ಮ ನಮಕ್ಕೆ ಮಾತು. ಗೌರವ ರಾಘವ ರಾಗಿಯನ್ನು ರಾಗಿಸಿ ಗೌರವ
ತಂದಿತು ಪರಿಪೂರ್ಣತೆಯ ವರ್ಷ. ತನ್ನ ಮತ್ತು ರಾಗಿಯ ಅನನ್ಯತೆಯನ್ನು ಪ್ರದರ್ಶಿಸಲೋ ಎನ್ನುವಂತೆ ತನ್ನ ಹೆಸರನ್ನೇ ದಯಪಾಲಿಸಿದ ಶ್ರೀರಾಮ. ಪತಿತೋದ್ಧರಣವೇ ಯುಗ ನಿಯಮ, ಭಗವಂತನ ಅವತಾರದ ಮುಖ್ಯೋದ್ದೇಶವೇ ಇದು ಎಂಬ ಭಾವ ಅಡಕವಾಗಿದೆ. ಭಗವಂತನ ಪ್ರೇಮಕ್ಕೆ ಪಾತ್ರನಾದ ಪತಿತನಲ್ಲ, ಆತನು ಮೇಲೇರಬಲ್ಲ. ಹರುಷದೋರಿದ ಮನದಿನಲಿವುತ ನರಿದಲಗನೈ ತಂದೋ ರಾಮನ ಸಿರಿ ಚರಣಕ್ಕೆ ಅಭಿನಮಿಸೆ. ದೇವಾಸುರರು ಕೊಂಡಾಡಿ ಹರಸಿ ಮುತ್ತಿನ ಸೇಸೆಯನು, ಭೂಸುರರು ಮಂತ್ರಾಕ್ಷತೆಗನಿತ್ತು ಉಪಚರಿಸಿದರು. ರಾಗಿಯನು ಪೊಗಳಿದರಲ್ಲಿ ಮುನಿವರು. ಬ್ರಹ್ಮನು ಕಮಂಡಲವನ್ನು ಕೊಟ್ಟನು, ಶಿವನು ತ್ರಿಶೂಲವನ್ನು ಕೊಟ್ಟನು, ಇಂದ್ರನು ಮಂತ್ರದಿಂದ ಹರಸಿದನು. ಮಂತ್ರಿಸಿದ ವಿಭೂತಿಯು ದಯಪಾಲಿಸಿದ್ದರಿಂದ ದುಷ್ಟ ಶಕ್ತಿಗಳ ಪ್ರಭಾವ ದೂರವಾಗುವುದು ಎಂಬುದು ಸಾಂಕೇತಿಕ ಅರ್ಥವಾದರೂ ವಾಸ್ತವಿಕ. ಅವನ ಆಗಿನ ಕಾಲದ ರಾಗಿಯು ಬಡವರ ಸಾಮಗ್ರಿಯಾಗಿದ್ದಿರಬಹುದು. ಈ ಧಾನ್ಯ ವೈದ್ಯರ ಉಣಿಸಾಗಿದೆ, ಉಣಿಸಿಗೆ ಪಾತ್ರವಾಗಿದೆ. ಶ್ರೀಮಂತ ರೋಗಿಗಳ ಭತ್ತದ ಉಣಿಸಾಗಿದೆ. ಹೆಚ್ಚು ಮಳೆಯಾಗದಿದ್ದರೂ ಸೊಂಪಾಗಿ ಬೆಳೆಯಬಲ್ಲದು. ಇದೆಲ್ಲ ದೇವತೆಗಳ ಹೊರಗೆ ಕಾರಣವೆನ್ನಬಹುದು. ಇಂದು ಸಭೆಯಲ್ಲಿ ಮಾನಭಂಗವದಂತು ಬಂದುದು ತನಗೆ ಮೊದಲೇ. ಅತಿ ಚಿಂತೆಯಲಿ ಕಡುನೊಂದು ತಲೆಗುತ್ತಿದನು ನೀರೊಳಗೆ. ಇಂತು ಪರಿತಾಪದಲ್ಲಿ ಲಕ್ಷ್ಮೀಕಾಂತ ಶಿವ ಶಿವ ಎನ್ನುತ್ತಲಿರೆ. ಭೂ
ಜಳ್ಳನ್ನು ತಿರುಳೆಂದು, ತಿರುಳನ್ನು ಜಳ್ಳೆಂದು ವಿಪರ್ಯಾಸ ಕ್ರಮದಿಂದ ಜೀವನದ ಮೌಲ್ಯಗಳನ್ನು ಅಳೆಯುವ ಪರಿಪಾಠ ಸಮಾಜದಲ್ಲಿ ಬೇರೂರಿದೆ ಎಂದೇ ವ್ಯಂಗ್ಯವಾಗಿ ತೋರಿಸಿದ್ದಾರೆ ಕನಕರು. ಕೊನೆಗೆ ಸರ್ವೋದಯ ಮತ್ತು ಸರ್ವಸಮತಾ ಭಾವಗಳ ಉಚ್ಚಸ್ತರದಲ್ಲಿ ಕಾರ್ಯ ಕೊನೆಗೊಳ್ಳುತ್ತದೆ. ಇದು ರಾಮಧಾನ್ಯದ ಚರಿತ್ರೆ ಮಾತ್ರವಲ್ಲ, ರಾಮನ ಚರಿತ್ರೆ ಕೂಡ. ರಾಮರಾಜ್ಯದಲ್ಲಿ ದ್ವೇಷ ಅಸೂಯೆಗಳಿಲ್ಲ, ಮೇಲು ಕೀಳುಗಳಿಲ್ಲ ಎಂಬ ಸಮತೆಯ ಸಮಾನತೆಯ ಸಂದೇಶವನ್ನ ಇದು ಸಾರುತ್ತದೆ. ರಾಮರಾಜ್ಯದ ನೆಲೆ ಆಧ್ಯಾತ್ಮಿಕ ಸೆಲೆ, ರಾಮರಾಜ್ಯದ ನೆಲೆ ಆಧ್ಯಾತ್ಮಿಕತೆಯ ಸೆಲೆ. ಕೊಳಕು ಬಿಡಿ ಬೆಳಕು ಹಿಡಿ, ಅದರಿಂದ ಬದುಕಿಗೆ ಕೊಳಕು ಕೊಡಿ. ಕೊಳಕು ಬಿಡಿ ಬೆಳಕು ಹಿಡಿ, ಅದರಿಂದ ಬದುಕಿಗೆ ಕೊಳಕು ಕೊಡಿ. ಇಲ್ಲಿ ಕಾವ್ಯ ಸಂಪತ್ತು ಯಥೇಚ್ಛವಾಗಿದೆ. ಜೊತೆಗೆ ಕವಿಯ ಆತ್ಮಕತೆ ಹಾಸುಹೊಕ್ಕಾಗಿದೆ. ಕನಕದಾಸ ವಿರಚಿತ ರಾಮಧಾನ್ಯ ಚರಿತ್ರೆಯ ಗಮಕ ರೂಪಕ ಇಲ್ಲಿಗೆ ಸಂಪನ್ನವಾಯಿತು.